ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ನಾವು ಭಗವದ್ಗೀತೆಯ 3 ಅಧ್ಯಾಯಗಳನ್ನು ನಾವು ನೋಡಿದ್ದೇವೆ. ಈಗ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಧ್ಯಾಯದಲ್ಲಿ ಜ್ಞಾನದ ಮಹತ್ವ, ಬೇರೆ ಬೇರೆ ಯಜ್ಞಗಳ ಮಹತ್ವ ಹಾಗೂ ಅದರ ವಿವರಣೆಯನ್ನು ಈ ಅಧ್ಯಾಯದಲ್ಲಿ ನಾವು ಕಾಣಬಹುದಾಗಿದೆ. ಮೊದಲನೇ ಶ್ಲೋಕ, 4ನೇ ಅಧ್ಯಾಯದ ಮೊದಲನೇ ಶ್ಲೋಕ ಹೀಗಿದೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ಥೋಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಅಂದರೆ ಅಹಂ ನಾನು, ಇಮಂ ಅವ್ಯಯಂ ಯೋಗಂ ವಿವಸ್ವತೆ ಪ್ರೋಕ್ತವಾನ್ ಅಂದರೆ ಈ ಒಂದು ಅವಿನಾಶಿಯಾದ ಜ್ಞಾನವನ್ನು ಮೊದಲು ನಾನು ಯಾರಿಗೆ ಹೇಳಿದೆ ಅಂತ ಹೇಳಿದ್ರೆ ವಿವಸ್ವಾನ್ ಅಂದರೆ ಸೂರ್ಯ ಅಂತ ಅರ್ಥ. ಭಾಸ್ವದ್ ವಿವಸ್ವತ್ ಸಪ್ತಾಶ್ವ ಅಂತ ಅಮರಕೋಶದಲ್ಲಿ ಬರುತ್ತೆ. ಅಂದರೆ ಸೂರ್ಯನಿಗೆ ಬೇರೆ ಬೇರೆ ಹೆಸರುಗಳನ್ನು ಹೇಳುವಾಗ ವಿವಸ್ವಾನ್ ಅಂತ ಸೂರ್ಯನಿಗೆ ಹೇಳೋದು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ಅವಿನಾಶಿಯಾದ ಒಂದು ವಿದ್ಯೆಯನ್ನು ಅಥವಾ ಯೋಗವನ್ನು ನಾನು ಮೊದಲಿಗೆ ಸೂರ್ಯನಿಗೆ ಹೇಳಿದೆ. ಮನವೇ ಆ ನಂತರ ಸೂರ್ಯನಿಗೆ ಹೇಳಿದ ನಂತರ ವಿವಸ್ವಾನ್ ಮನವೇ ಪ್ರಾಹ ಅಂದರೆ ಮೊದಲನೆಯದಾಗಿ ವೈವಸ್ವತ ಮನುವಿಗೆ ಸೂರ್ಯನಿಂದ ಆ ಜ್ಞಾನವನ್ನು ಮುಂದೆ ಹೇಳಲಾಗಿದೆ. ಮನುಹು ಇಕ್ಷ್ವಾಕವೇ ಅಂದರೆ ನಮಗೆಲ್ಲ ತಿಳಿದಿರುವ ಹಾಗೆ ಎಲ್ಲ ರಾಜರಿಗೆ ರಾಜರಲ್ಲಿ ಮೊದಲನೆಯದಂತಹ ಇಕ್ಷ್ವಾಕುವಿಗೆ ವೈವಸ್ವತ ಮನುವು ಇಕ್ಷ್ವಾಕುವಿಗೆ ಹೇಳಲಾಗಿದೆ. ಹೀಗೆ ಅಬ್ರವೀತ್ ಅಂದರೆ ಹೇಳಿದನು ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಈ ಒಂದು ಪರಂಪರಾಗತವಾದಂತಹ ಈ ಒಂದು ಜ್ಞಾನವನ್ನು ಎಲ್ಲಿಂದ ಶುರುವಾಗಿ ಯಾರಿಗೆ ಹೇಳಲಾಗಿದೆ ಎಂಬುದನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ.